ದೇವ್ರ ಮುಂದ ದೀಪ ಹಚ್ಲಿಕ್ಕೆ ಸುದ್ದಾನು ಆಗೋಲ್ತು ನಮ್ಮ ಹಿಂದೂಗಳಿಗೆ. ರಸ್ತೆ ಮೇಲೆ ಅಡ್ಡ ಬೀಳ್ಲಿಕ್ಕೆ ಬೇಕಾದಷ್ಟು ಪರ್ಮಿಷನ್ ಸಿಗ್ತಾವ. ಆದ್ರೆ ದೇವ್ರ ಮುಂದೆ ದೀಪ ಹಚ್ಚಬಹುದು ಅಂತ ಹೇಳಿ ಹೈಕೋರ್ಟ್ ಆಜ್ಞಾ ಮಾಡಿದ್ರ ಹೈಕೋರ್ಟ್ ಜಡ್ಜ್ನ ಕಿತ್ತೊಗಿಬೇಕು ಅಂತನ್ನುವಂತ ಸರ್ಕಾರಗಳು ಇವತ್ತಿನ ದಿವಸ ಬಂದಾವ ಅಂತಂದ್ರ ಹಿಂದೂಗಳ ಲೆಕ್ಕ ಹಾಕ್ಬಿಡ್ರಿ, ನಾವು ಎಲ್ಲಿದ್ದೇವಿ, ಯಾವ ಸ್ಥಾನದೊಳಗಿದ್ದೇವಿ, ಯಾವ ಮಾನದೊಳಗಿದ್ದೇವಿ ಅಂತ ಹೇಳಿ. ನಮ್ಮ ದೇಶದೊಳಗ ನಮಗ ಜಗ ಇಲ್ದಂಗ ಆತಲ್ರಿ, ನಮ್ಮ ದೇವ್ರ ಮುಂದನ ನಮಗ್ ದೀಪ ಹಚ್ಚಲಾರ್ದಂಗ ಆತಲ್ರಿ. ಎಂತ ಪರಿಸ್ಥಿತಿ ರೀ ಇದು. ಇಂಥ ಪರಿಸ್ಥಿತಿ ಒಳಗ ನಾವು ಬದುಕಬೇಕಾ ಅಲ್ರಿ? ಆ AI ವಿಡಿಯೋ ನಂಬಿ ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಕ್ರಮಣ ಆಯ್ತು. ಸ್ವಾಮಿನಾಥನ್ ಅನ್ನುವಂತಹ ಜಡ್ಜ್ ಅವರು ನಿರ್ಣಯ ಕೊಟ್ಟಾದ್ಮೇಲೆ ಏನಂತ ದೇವ್ರ ಮುಂದೆ ದೀಪ ಹಚ್ಬೋದಪ್ಪ, ಅದು ಎಲ್ಲದ ದರ್ಗಾ ಒಂದ್ ಕಡೆ ಅದ, ಆ ದೀಪಸ್ತಂಭ ಮತ್ತೊಂದ್ ಕಡೆ ಅದ. ಸೊ ಅಂತಲ್ಲಿ ಹೋಗಿ ನೀವು ನಿಮ್ಮಷ್ಟಕ್ಕೆ ನೀವು ದೀಪ ಹಚ್ಕೊಡ್ರಿ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ ಮೇಲೆ ದ್ವಿಸದಸ್ಯ ಪೀಠ ಅದನ್ನ ಹೇಳಿದ ಮೇಲೆ ಅಷ್ಟಾದ್ಮೇಲೂ ಸುದ್ದಾನು ತಮಿಳುನಾಡು ಸರ್ಕಾರ ಏನ್ ಮಾಡ್ತು ಅಂದ್ರ ಒಂದು ರೂಲ್ ಅನ್ನು ತೆಗೆದುಕೊಂಡು ಬಂತು, ಇಂಪೀಚ್ಮೆಂಟ್ ತಗೊಂಡ್ ಬಂತು. ಏನು ಅಂತಂದ್ರ ಜಡ್ಜನ್ನ ಬೈದು ಹೊರಗೆ ಹಾಕೋಣು. ಅದು ಏನು ಹೈಕೋರ್ಟ್ ಜಡ್ಜನ್ನ ಇದನ್ನ ತಗೊಂಡು ಸುಪ್ರೀಂ ಕೋರ್ಟ್ ತನಕ ಹೋದ್ರಿ. ಸುಪ್ರೀಂ ಕೋರ್ಟ್ ತನಕ ಹೋದ್ರಿ ಈ ವಿಷಯವನ್ನು ತೆಗೆದುಕೊಂಡು. ಸುಪ್ರೀಂ ಕೋರ್ಟ್ ಹೇಳ್ತು ಪಾಳಿ ಪ್ರಕಾರ ಬರ್ರಿ, ಇದೇನು ಅರ್ಜೆಂಟ್ ಇಲ್ಲ ಅಂತ. ಅಂದ್ರೆ ಲೆಕ್ಕ ಹಾಕಬೇಕಾದದ್ದು ಏನ್ ನಾವು ಅಂತಂತಂದ್ರ ನಮ್ಮ ಆಚರಣೆಗಳಿಗೆ, ನಮ್ಮ ಭಕ್ತಿ ಶ್ರದ್ಧೆಗಳಿಗೆ ಮೇಲಿಂದ ಮೇಲೆ ಹೊಡ್ತಾ ಕೊಡ್ತಾ ಇದ್ದಾರ. ಆದ್ರೂ ನಾವು ಸುಮ್ಕುತೇವಿ, ಇನ್ನ ತನಕಾನು ಜಗಳ ಆಡ್ಲಿಕ್ಕತ್ತೇವಿ. ಲೆಕ್ಕ ಹಾಕ್ಬಿಡ್ರಿ ನಾವೆಲ್ಲಾರು ಎಂತ ಪರಿಸ್ಥಿತಿ ಒಳಗಿದ್ದೇವೆ ಅಂತ ಹೇಳಿ. ನಾಳೆ ನಮ್ಮ ಮಕ್ಕಳು ನಮ್ಮ ಚಿತೆಗೆ ಅಗ್ನಿ ಇಡಬೇಕು ಅಂತಂದ್ರೂ ಕೂಡ ವಿಚಾರ ಮಾಡುವಂತಹ ಪರಿಸ್ಥಿತಿ ಬಂದು ಬಿಡ್ಲಿಕ್ಕತ್ತದ. ಇದನ್ನ ನಾವೆಲ್ಲರೂ ಬಹಳ ಎಚ್ಚೆತ್ತುಕೊಳ್ಬೇಕು. ಯಾಕಂತಂದ್ರೆ ಇವತ್ತು ದೇವ್ರ ಮುಂದೆ ದೀಪ ಹಚ್ಲಿಕ್ಕೆ ಕೊಡ್ಬಾರ್ದು, ನಾಳೆ ನಮ್ಮ ದೇಹಕ್ಕೆ ಬೆಂಕಿ ಹಚ್ಲಿಕ್ಕೆ ಕೊಡ್ತಾರನ. ಎಲ್ಲ ಬಿಟ್ಟ ಬಿಡುದ. ಅದಕ್ಕೆ ಇಂತಹ ಪರಿಸ್ಥಿತಿಗಳು ಯಾವ ಭಾರತ ದೇಶ, ಯಾವ ಭಾರತ ಭೂಮಿ ದೀಪವನ್ನ ಹಚ್ಚಿ ಬೆಳಕಿನ ಜ್ಯೋತಿಯನ್ನ ಜಗತ್ತಿಗೆ ತೋರಿಸ್ಕೊಡ್ತೋ ಅಂತಹ ಭಾರತ ದೇಶ, ಅಂತಹ ಭರತ ಭೂಮಿ, ಅಂತಹ ಭರತ ಖಂಡದೊಳಗ ಒಂದು ದೀಪ ಹಚ್ಚಲಿಕ್ಕೂ ಸುದ್ದಾನು ಪರ್ಮಿಷನ್ ತಗೊಳ್ಳುವಂತಹ ಪರಿಸ್ಥಿತಿ ಬಂದದ ಅಂತಂದ್ರೆ ಲೆಕ್ಕ ಹಾಕ್ಬಿಡ್ರಿ ನಮ್ಮ ಹಿಂದೂಗಳ ಪರಿಸ್ಥಿತಿ ಎಷ್ಟು ಹೀನಾಯ ಆಗ್ಯದ ಅಂತ ಹೇಳಿ. ಇಂಡಿಯಾ ಒಕ್ಕೂಟ ಅಲ್ರಿ ಅದು. ಇಂಡಿಯಾ ಒಕ್ಕೂಟದವರೆಲ್ಲಾರು ಸೇರ್ಕೊಂಡು ಇದನ್ನ ಮಂಡಿಸ್ಯಾರ ಅಂತಂದ್ರ ಲೆಕ್ಕ ಹಾಕ್ಬಿಡ್ರಿ. ಇಂಡಿಯಾ ಒಕ್ಕೂಟ ಅಲ್ಲದು. ಅದು ಎಂತ ಒಕ್ಕೂಟ ಅಂತಂತಂದ್ರ ದೇಶವನ್ನ ಹಾಳು ಮಾಡುವಂತಹ, ಭಾರತೀಯ ಸಂಸ್ಕೃತಿಯನ್ನ ವಿರೋಧಿಸುವಂತಹ, ಭಾರತೀಯ ಅಸ್ಮಿತೆ, ಭಾರತೀಯತ್ವ, ಭರತ ಭೂಮಿ, ಭರತ ಖಂಡ ಅಂತನ್ನುವಂತಹ ವಿಶಿಷ್ಟವಾದಂತ ಆಚರಣೆ, ಅದರ ಒಂದು ಗುರುತಾಗಿರ್ತಕ್ಕಂಥ, ಹೆಗ್ಗುರುತಾಗಿರ್ತಕ್ಕಂಥ ಹಿಂದುತ್ವವನ್ನ ದೇಶಿಸುವಂತಹ ಇಂಡಿಯಾ ಕಂಪನಿ ಏನ್ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರದ ಲೀಡರ್ಶಿಪ್ ದೊಳಗ ಉಳಿದದ್ದು ವಿರೋಧ ಪಕ್ಷಗಳ ಲೀಡರ್ಶಿಪ್ ಒಳಗೆ ಇವತ್ತೇನು ಹೋಗಿ ಇದನ್ನ ಮಂಡಿಸೋದಲ್ಲ, ಎಲ್ಲಾ ವೋಟರ್ಸು ಬರೇ ಕರ್ನಾಟಕದೊಳಗ ಅಷ್ಟೇ ಅಲ್ಲ, ಕಿಂತು ಭಾರತ ದೇಶದಾದ್ಯಂತ, ಭಾರತ ಭೂಮಿಯಾದ್ಯಂತ ಎಲ್ಲೆಲ್ಲಿ ಭಾರತೀಯರು ಅಂತ ಹೇಳಿ ಒಂದ್ ಸ್ವಲ್ಪ ಆದ್ರೂ ನಿಮಗಿತ್ತು ಅಂತಂದ್ರೆ ಜಾತಿ, ಮತ, ಪಂಥ, ಭೇದ ಭಾವ ಅಂತ ಅನ್ನೋದು ಎಣಿಸ್ತೇನೆ. ನೀವು ಇಂತಹ ದುಷ್ಟ ಸರ್ಕಾರಕ್ಕ ಅವಕಾಶ ಮಾಡಿಕೊಡ್ಬೇಡ್ರಿ, ಪಕ್ಷಪಾತಿ ಸರ್ಕಾರಕ್ಕ ಅವಕಾಶ ಮಾಡಿಕೊಡ್ಬೇಡ್ರಿ. ವೋಟ್ ಹಾಕುವಂತಹ ಸಂದರ್ಭ ಬಂತು ಅಂತಂತಂದ್ರ ಯಾರು ಜಾತಿ, ಮತ, ಪಂಥ, ಭೇದ ಭಾವ ಇದನ್ನ ಯಾವ್ದನ್ನು ಲೆಕ್ಕ ಮಾಡ್ದೇನೆ, ವೋಟ್ ರಾಜಕಾರಣ ಮಾಡ್ದೇನೆ ವೋಟ್ ಹೊಡಿಬೇಕು ಅಂತ ಹೇಳಿ ಹೆಂಗೆ ಇವತ್ತಿನ ದಿವಸ ಆ ಸರ್ಕಾರಗಳ ಒತ್ತು ಅಲ್ಲಿ ಮಾಡ್ಲಿಕ್ಕತ್ತವ ಅಂತದ್ದನ್ನು ಮಾಡ್ಲಾರ್ದೇನೆ ಅಂತಹ ರಾಜಕಾರಣವನ್ನು ಯಾರು ಮಾಡ್ತಾರೆ ಅಂತಹ ಪಕ್ಷಗಳಿಗೆ ನೀವು ವೋಟ್ ಹಾಕ್ರೆ ಹೊರತು ಇಂತಹ ಪಕ್ಷಗಳಿಗೆ ವೋಟ್ ಹಾಕಕ್ಕೆ ಹೋಗ್ಬೇಡ್ರಿ.